ಡೈಲಿ ರೊಟೀನ್ ಕೆಲಸಕ್ಕಿಂತ ಈ ಪ್ರೋಸೆಸ್ಸೇ ತುಂಬ ಲೆಂತಿ ಇರೋದು. ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇತ್ತು. ನೆಗೆಟಿವ್ನ ಫೈನಲ್ ವರ್ಷನ್ನು ಪಾಸಿಟಿವ್. ತುಂಬ ಜನ ಎಡಿಟ್ರು ಇರ್ತಿರಲಿಲ್ಲ, ಯಾವುದೂ ಅಷ್ಟು ಈಸಿಯಾಗಿ ಕೆಲಸ ಆಗ್ತಿರಲಿಲ್ಲ. ಪ್ರೀತಿಯ ವೀಕ್ಷಕರೇ ನಮಸ್ಕಾರ. SRP ಮಾಧ್ಯಮಕ್ಕೆ ಸ್ವಾಗತ. ಒಂದು ಚಿತ್ರಕ್ಕೆ ಕತೆ ಎಷ್ಟು ಮುಖ್ಯನೋ, ಚಿತ್ರಕಥೆ ಎಷ್ಟು ಮುಖ್ಯನೋ, ಸಂಭಾಷಣೆ ಎಷ್ಟು ಮುಖ್ಯನೋ, ಕ್ಯಾಮ್ರಾ ವರ್ಕ್ ಎಷ್ಟು ಮುಖ್ಯನೋ, ಮ್ಯೂಸಿಕ್ ಎಷ್ಟು ಮುಖ್ಯನೋ, ಹಾಗೆ ಸಂಕಲನಗಾರ ತುಂಬ ಮುಖ್ಯ. ಯಾಕಪ್ಪ ಅಂದರೆ ಇದೆಲ್ಲಾದ್ರೂ ತುಂಬ ಅದ್ಭುತವಾಗಿ ಒಬ್ಬ ನಿರ್ದೇಶಕ ಯಾವುದೇ ತಪ್ಪು ಮಾಡಿದ್ರು, ಯಾವುದೇ ಸರಿ ಮಾಡಿದ್ರು ಅದನ್ನ ಕರೆಕ್ಷನ್ ಮಾಡುವ ವ್ಯಕ್ತಿ ಯಾರಪ್ಪ ಅಂದರೆ ಒಬ್ಬ ಸಂಕಲನಗಾರ. ಎಸ್, ಆ ಸಂಕಲನಗಾರ ಯಾರಪ್ಪ ಅಂತ ಇಲ್ಲಿವರೆಗೂ ಯೋಚನೆ ಮಾಡ್ತಾ ಇದ್ದೀರಾ? ಕನ್ನಡ ಚಿತ್ರರಂಗದ 100 ಸಿನಿಮಾಗಳ ಸರದಾರ ವೆಂಕಿ UDV. ಎಸ್, ಬನ್ನಿ ಅವ್ರನ್ನ ನಮ್ಮ ಶೋಗೆ ಬರ್ಮಾಡ್ಕೊಳ್ಳೋಣ. ನಮಸ್ಕಾರ ವೆಂಕಿ ಅವರೇ. ನಮಸ್ಕಾರ. SRP ಮಾಧ್ಯಮದ ಎಲ್ಲ ನೋಡಿಗರಿಗೂ. ವೆಂಕಿ UDV ಅವರೇ, ಒಂದು ಸಿನಿಮಾಗೆ ಸಂಕಲನಗಾರ ಎಷ್ಟು ಮುಖ್ಯ ಅಂತ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಗೊತ್ತು. ಅದ್ರ ಬಗ್ಗೆ ನಾವು ಮಾತಾಡೋದಕ್ಕೆ ಮುಂಚೆ ನಿಮ್ಮ ಬಗ್ಗೆ ಹೇಳಿ. ಫಸ್ಟ್ ಆಫ್ ಆಲ್, ನಾನು ಎಡಿಟ್ರ್ ಆಗ್ತೀನಿ ಅಥವಾ ಫಿಲಮ್ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಅಂದ್ಕೊಂಡು ಬರಲಿಲ್ಲ. ಬಿಗಿನಿಂಗು ಬೆಂಗಳೂರಿಗೆ ಬಂದು ಬೇರೆ ವರ್ಕ್ಗಳನ್ನ ಮಾಡ್ಕೊಂಡು ಒಂದು ಅಪಾನ್ ಎ ಟೈಮ್ ಇಂಡಸ್ಟ್ರಿಗೆ ಬರೋಕ್ಕೆ ದಾರಿ ಆಯಿತು. ಒಂದು SLC ಮುಗೀತು, ಸೆಕೆಂಡ್ PUC PCMB ತಗೊಂಡೆ. ಅದರಲ್ಲಿ 2 ಪಾರ್ಟ್ಸ್ ಏನೋ ಹೋಯ್ತು. ಅದಾದಮೇಲೆ ಬೆಂಗಳೂರಿಗೆ ನಮ್ಮ ಭಾವಾರು ಕರ್ಕೊಂಬಂದರು. ಅನ್ಎಕ್ಸ್ಪೆಕ್ಟೆಡ್ಡಾಗಿ ನಮ್ಮ ತಂದೆಯರು ತೀರೋದ್ರು. ಅದಾದಮೇಲೆ ನಮ್ಮ ಭಾವಾರು ಬೇರೆ ಕಡೆ ಎಲ್ಲೂ ವರ್ಕ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು KM ಪ್ರಕಾಶ್ ಅವರ ತಮ್ಮವರು ಅವ್ರ ಜೊತೆ ವರ್ಕ್ ಮಾಡು ಅಂತ ಹೇಳಿ ಕಳಿಸಿದ್ರು. ಕನ್ನಡ ಚಿತ್ರರಂಗಕ್ಕೆ ಬರಬೇಕು, ಒಬ್ಬ ಎಡಿಟರ್ ಆಗಬೇಕು ಅಂತ ಯಾಕೆ ಅಂದ್ಕೊಂಡ್ರಿ? ಒಂದು ಚಿಕ್ಕ ಹುಡುಗನಿಂದ ನಮಗೆ ಡ್ರಾಯಿಂಗು ಏನೋ ಒಂದು ಡಿಫ್ರೆಂಟ್, ಡೈಲಿ ರೊಟೀನ್ ಕೆಲಸಕ್ಕಿಂತ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಇತ್ತು. ಬಟ್ ನನಗೆ ಸಿಸ್ಟಮ್ ಬೇಸಿಕ್ ಐಡಿಯಾ ಇತ್ತೇ ಹೊರತು ಎಡಿಟಿಂಗ್ ಅಂದರೆ ಏನು, ಫಿಲಮ್ಮು, ಇದ್ರ ಬಗ್ಗೆ ಯಾವುದು ಐಡಿಯಾ ಇರಲಿಲ್ಲ. ಎಡಿಟಿಂಗ್ ಕಲಿಬೇಕಾದ್ರೆ ಏನು ಅನಿಸ್ತು? ಇದು ನಾನು ಕಲ್ತ್ರಿ, ನಾನು ಒಬ್ಬ ಎಡಿಟರ್ ಆಗ್ತೀನಿ ಅನ್ನಿಸ್ತಾ, ಇಲ್ಲ ಏನಾರು ಆಗ್ತಾ? KM ಪ್ರಕಾಶ್ ಅವರು ಹೇಳಿದ್ರು, ನೀನು ಹಿಂದ್ಗಡೆ ಕುಂತ್ಕೊಂಡು ನೋಡ್ತಾ ಇರೋ, ಅದು ಆಟೋಮೆಟಿಕ್ಕಾಗಿ ನಿನಗೆ ಗೊತ್ತಾಗುತ್ತೆ. ಫಸ್ಟು ಏನು ಪ್ರೊಸೀಜರ್ ಅಂತ ನೋಡ್ಕೊ, ಅದಾದಮೇಲೆ ಎಡಿಟಿಂಗು ಅದೆಲ್ಲ ಆಟೋಮೆಟಿಕ್ ನೀನು ತಿಳ್ಕೊಂತೀಯ. ಅದಾದಮೇಲೆ ಶಾರ್ಟ್ ಕಟ್ಸು, ಕೀಬೋರ್ಡು ಇದೆಲ್ಲ ಕಲಿಯೋಕ್ಕೆ ನಿನಗೆ ಈಸಿ ಆಗುತ್ತೆ ಅಂದರು. ನೀವು ಕಲಿಬೇಕಾದಾಗ ನೆಗೆಟಿವ್ ಇತ್ತು, ಈಗ ಡೀಟೇಲ್ ಆಗಿದೆ. ನೆಗೆಟಿವ್ಗೂ ಡೀಟೇಲ್ಗೂ ಏನು ವ್ಯತ್ಯಾಸ? ತುಂಬ ಜನ ಎಡಿಟ್ರು ಇರ್ತಿರಲಿಲ್ಲ, ಯಾವುದೂ ಅಷ್ಟು ಈಸಿಯಾಗಿ ಕೆಲಸ ಆಗ್ತಿರಲಿಲ್ಲ. ಅದಕ್ಕೆ ಅಂತ ಒಂದು ಪ್ರೋಸೆಸ್ಸು. ನೆಗೆಟಿವ್ ಕ್ಯಾಮ್ರಾಗೆ ಹಾಕಬೇಕಾದ್ರೆ ತುಂಬ ಬ್ಲ್ಯಾಕ್ ಕ್ಲಾತಲ್ಲಿ ಮುಚ್ಚಿ ಆಚೆಗಡೆ ಎಕ್ಸ್ಪೋಸ್ ಆಗ್ದಂಗೆ ಅದನ್ನು ಫಿಟ್ ಮಾಡಬೇಕು. ಅದಾದಮೇಲೆ ತೆಗಿಬೇಕಾದ್ರೂ ಅದೇ ಥರ ಮಾಡಬೇಕು. ಅದಾದಮೇಲೆ ಟೆಲಿಸಿನಿ ಎಲ್ಲ ಆದಮೇಲೆ ಅದು ನೆಗೆಟಿವಿಂದ ವಿಡಿಯೋ ಆಗೋದು. ನೆಗೆಟಿವ್ನ ಫೈನಲ್ ವರ್ಷನ್ನು ಪಾಸಿಟಿವು. ಆ ಪಾಸಿಟಿವ್ ಮಾಡಿದ ಮೇಲೆ ಅದು ಹೆಂಗೆ ಓಪನ್ ಇಟ್ರೂ ಏನೂ ಆಗ್ತಿರಲಿಲ್ಲ. ನೆಗೆಟಿವ್ ಕಷ್ಟ, ಜೊತೆಗೆ ಈಗ ನೀವು ಕಲ್ತಿದ್ದು ನೆಗೆಟಿವಲ್ಲಿ ಎಡಿಟಿಂಗ್ ಅಲ್ವಾ? ಕೆಲವೊಂದು ಕೆಲಸ ಮಾಡಬೇಕಾದ್ರೆ ಅದು ಪ್ರೀತಿಯಿಂದ ಮಾಡಿದ್ರೆ ಯಾವುದು ಕಷ್ಟ ಅಂತ ಅನಿಸಲ್ಲ. ಆದರೆ ನೆಗೆಟಿವ್ ಟೈಮಲ್ಲಿ ತುಂಬ ಕಷ್ಟ ಇತ್ತು. ಫಸ್ಟು ನೆಗೆಟಿವ್ ಅಲ್ಲಿಂದ ಬಂತ, ಅದನ್ನೆಲ್ಲ ರೋಲ್ ಮಾಡಿ 2000 ಫಿಟ್ ಮಾಡಿ ಟೆಲಿಸಿನಿಗೆ ಕಳಿಸಿ, ಅಲ್ಲಿಂದ ಬಂದ ಮೇಲೆ ವಿಡಿಯೋ ಡಂಪ್ ಮಾಡು, ನೆಕ್ಸ್ಟು ಆಡಿಯೋ ಡಂಪ್ ಮಾಡು, ಅವೆರಡನ್ನೂ ಸಿಂಕ್ ಮಾಡು. ಅವೆರಡು ಸಿಂಕ್ ಮಾಡಿದ ಮೇಲೆ ಸೀನ್ ಆರ್ಡ್ರ್ ಹಾಕು. ಸೀನ್ ಆರ್ಡ್ರ್ ಹಾಕಿದ ಮೇಲೆ ಎಡಿಟಿಂಗು, ರಫ್ ಎಡಿಟಿಂಗು, ಅದಾದಮೇಲೆ ಫೈನಲ್ಲು. ಈ ಪ್ರೋಸೆಸ್ಸೇ ತುಂಬ ಲೆಂತಿ ಇರೋದು. ತುಂಬ ಇಂಪಾರ್ಟೆಂಟು. ನೀರೇನಾದರೂ ಒಂದು ಡ್ರಾಪ್ ಬಿದ್ದರೂ ಶೂಟ್ ಮಾಡಿರೋದು ಅಷ್ಟು ವೇಸ್ಟು. ಬಟ್ ನೆಗೆಟಿವ್ಗೂ ಡಿಜಿಟಲ್ಗೂ ಏನು ವ್ಯತ್ಯಾಸ ಅಂದರೆ, ನೆಗೆಟಿವ್ನ ಒಂದು ಇಷ್ಟೇ ಬೇಕು ಅಂತ ಶೂಟ್ ಮಾಡಬೇಕಾಯಿತು. ಡಿಜಿಟಲಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಆದ್ರೂ, ಟೇಕ್ ಜಾಸ್ತಿ ಆದ್ರೂ ತೊಂದರೆ ಇಲ್ಲ, ಪ್ರಾಬ್ಲಮ್ ಇರಲ್ಲ. ಬಟ್ ನೆಗೆಟಿವು 1 ನಿಮಿಷ ಹೋಗ್ತಾ ಇದ್ರೂ 1000 ಗಟ್ಟಲೆ ದುಡ್ಡು ಖಾಲಿ ಆಗ್ತಾ ಇರೋದು. ನೆಗೆಟಿವ್ ಇದ್ದಾಗ ತುಂಬ ಪರ್ಫೆಕ್ಷನ್ನಾಗೆ ಎಲ್ಲದನ್ನೂ ತಿಳ್ಕೊಂಡೆ ಕ್ಯಾಮ್ರಾ ಮುಂದೆ ನಿಂತ್ಕೊಬೇಕಾಯಿತು. ಅಂದರೆ ಈಗ ಪರ್ಫೆಕ್ಷನ್ ಇಲ್ವಾ? ಡೀಟೇಲ್ ಮಾಡಿದ್ರೆ ಪರ್ಫೆಕ್ಷನ್ ಇರಲ್ವಾ? ಇಲ್ಲಿ 2ನೇ ಟೇಕು 3ನೇ ಟೇಕ್ ಆದ್ರೂ ಅಷ್ಟು ತೊಂದರೆ ಆಗಲ್ಲ. ಓಕೆ, ಪರ್ಫೆಕ್ಷನ್ ಅನ್ನೋದು ಎಲ್ಲದರಲ್ಲೂ ಬೇಕು. ಬಟ್ ಟೇಕು 2, 3, 4 ಆದ್ರೂ ಪರ್ಫೆಕ್ಷನ್ ಬರೋವರೆಗೂ ತೆಗಿಬೋದು ಡಿಜಿಟಲಲ್ಲಿ. ಬಟ್ ನೆಗೆಟಿವಲ್ಲಿ 4 ನಿಮಿಷ ಅದು ರೋಲ್ ಆಯಿತು ಕ್ಯಾಮ್ರಾ ಅಂದರೆ 10,000 11,000 ಹೋಯ್ತು ಅಂತಲೇ. ವೆಂಕಿ ಅವರೇ, ನೆಗೆಟಿವಲ್ಲಿ ಸೌಂಡ್ ಸಿಸ್ಟಮ್ ಹೇಗೆ? ಓನ್ಲಿ ವಿಡಿಯೋ
ಪಾರ್ಟ್ ಮಾತ್ರ ನೆಗೆಟಿವಲ್ಲಿ ಬರೋದು. ಸೌಂಡು ಸಪ್ರೇಟ್ ನಾಗ್ರ ಅಂತ ಇರೋದು, ಅಲ್ಲಿ ಏನು ಮಾತಾಡಿರ್ತಾರೋ ಅದು ಸಪ್ರೇಟು ಟೇಪಲ್ಲಿ ರೆಕಾರ್ಡ್ ಆಗುತ್ತೆ. ಅವರು ನಾವು ಟೆಲಿಸಿನಿ ಮಾಡಿಸ್ಕೊಂಡು ವಿಡಿಯೋ ಕೊಡೋರು, ಅದನ್ನು ಸಿಸ್ಟಮಿಗೆ ಡಂಪ್ ಮಾಡಿವೋ. ಅದಾದಮೇಲೆ ಅವರು ಸೌಂಡ್ನವ್ರು ಬಂದು ಸೌಂಡ್ ಡಂಪ್ ಮಾಡೋರು. ಆ ಡಂಪ್ ಮಾಡ್ಕೊಂಡಿದ್ದಾದಮೇಲೆ ಆ ವಿಡಿಯೋಗೂ ಈ ಸೌಂಡು ಸಪ್ರೇಟು ಅದನ್ನು ಸಿಂಕ್ ಮಾಡಬೇಕು, ಎರಡನ್ನೂ ಒಂದಕ್ಕೆ ಜಾಯಿನ್ ಮಾಡಬೇಕು. ಆ ಜಾಯಿನ್ ಮಾಡಬೇಕು ಅಂದರೆ ವಿಡಿಯೋ ಯಾವುದು ಯಾವ ಸಿಚುವೇಷನಲ್ಲಿ ಶೂಟ್ ಮಾಡ್ಯವ್ರೆ ನಮಗೆ ಗೊತ್ತಿರಲ್ಲ. ಇಲ್ಲಿ ಡೈಲಾಗೇ ಸಪ್ರೇಟ್ ಇರುತ್ತೆ. ಇವಾಗ ಹತ್ತತ್ರ ನಾನು 6 ಇಯರ್ಸ್ ಅಸಿಸ್ಟೆಂಟಾಗಿ ಮಾಡಿದ್ದೀನಿ ಅಂದರೆ ಬಿಗಿನಿಂಗ್ 2 ವರ್ಷ ಬರೀ ಬ್ಯಾಕ್ ಸೈಡ್ ಕುಂತ್ಕೊಂಡು ಯಾವ್ಯಾವ ಥರ ವರ್ಕ್ ಮಾಡ್ತಾರೆ, ಸಿಸ್ಟಮ್ದು ಏನು ಕೆಲಸ, ಅದ್ರ ಬಿಟ್ಟು ನಮ್ದು ಏನು ಕೆಲಸ, ನಾವು ಎಷ್ಟು ಇಂಟೆಲಿಜೆಂಟಾಗಿ ವರ್ಕ್ ಮಾಡಿದ್ರೆ ಕೆಲಸ ಈಸಿ ಆಗುತ್ತೆ, ಇದನ್ನು ನೋಡ್ಕೊಂಡು ಕಲ್ತ್ಕೊಂಡಿದ್ದೆ 2 ವರ್ಷ. ಒಂದು ಸೀನ್ನ ಸೌಂಡ್ ಸಿಂಕ್ ಮಾಡಬೇಕು ಅಂದರೆ ಆ ಸೀನ್ದು ಸೌಂಡು ಕೇಳ್ಬೋದು. ಆ ಕೇಳಿದಾಗ ಆ ಸೌಂಡಲ್ಲಿ ಇವ್ರು ಅಡುಗೆ ಮನೇಲಿ ಮಾತಾಡಿದರೆ ಅದು ಪಾತ್ರೆ ಸೌಂಡು ಇದೆಲ್ಲ ಇರುತ್ತೆ. ಔಟ್ಸೈಡ್ ಆದರೆ ಒಂದು ನಾಯ್ಸ್ ಇರುತ್ತೆ. ರೂಮಲ್ಲಿ ಮಾತಾಡಿದರೆ ಈ ಎಕೋ ಸಿಸ್ಟಮ್ ಇರುತ್ತೆ. ಈ ಸೌಂಡ್ ಮೇಲೆ ಡಿಸೈಡ್ ಮಾಡಿ ಈ ಸೀನ್ದೇ ಈ ಸೌಂಡು ಅಂತೇಳಿ ನಾವು ಬೇಗ ಸಿಂಕ್ ಮಾಡಿವೋ. ಇದೆಲ್ಲ ಆಗಿ ನಾವು ಎಡಿಟಿಂಗ್ ಮಾಡಿ ಫೈನಲ್ ಕಾಪಿ ಥಿಯೇಟ್ರಲ್ಲಿ ರಿಲೀಸಿಗೆ ರೆಡಿ ಐತೆ ಅಂತ ವಿಡಿಯೋ ಕಡೆಯಿಂದ ಓಕೆ ಆಗೋದು. ಬಟ್ಟು ಆ ವಿಡಿಯೋ ಏನು ಕಟಿಂಗ್ ಮಾಡಿರ್ತೀವಿ ಸೇಮ್ ಕಟಿಂಗ್ಸು ನೆಗೆಟಿವಲ್ಲಿ ಕಟ್ ಮಾಡಬೇಕಾಗಿತ್ತು. ನಾವು ಒಂದು ಕಟ್ ಲಿಸ್ಟ್ ಅಂತ ಕೊಡ್ತೀವಿ, ಅಂದರೆ ಯಾವ ಶಾಟ್ ಆದಮೇಲೆ ಯಾವ ಶಾಟ್ ಬರಬೇಕು, ಯಾವ ಶಾಟ್ ಆದಮೇಲೆ ಯಾವ ಶಾಟು, ಅದ್ರ ಕೀಕೋಡ್ ನಂಬರ್ ಇರುತ್ತೆ. ಒಂದು ನೆಗೆಟಿವ್ 400 ಫೀಟಲ್ಲಿ ಚಿಕ್ಕದಾಗಿ ನಂಬರ್ ಇರುತ್ತೆ. ಆ ನಂಬರ್ದು ಕಟ್ ಮಾಡಿ ಮುಂದೆ ಹಾಕಬೇಕು. ಇಷ್ಟು ಕಟ್ ಮಾಡಿದಾಗ ನಾವು ಶಾರ್ಟ್ಸ್ ಹಿಂದೆ ಮುಂದೆ ಕಟ್ ಮಾಡಿರ್ತೀವಿ. ಅಷ್ಟು ಕಟ್ ಮಾಡಿದಾಗ ಆ ನೆಗೆಟಿವ್ದು ಇನ್ನೊಂದು ಚಿಕ್ಕ ಪೀಸು ಒಂದು ಬಿನ್ ಅಂತ ಇರುತ್ತೆ. ಆ ಬಿನ್ನಲ್ಲಿ ಹಾಕ್ಬಿಟ್ಟಿರ್ತಾರೆ ಅವರು. ನಾವು ಅಸಿಸ್ಟೆಂಟ್ಗಳು ಅವರಿಗೆ ಫಸ್ಟ್ನೇ ಶಾಟು ಕಟ್ ಮಾಡ್ತಾರೆ, ಇನ್ನು ಉಳಿದಿದ್ದು ಆ ಬಿನ್ನಲ್ಲಿ ಹಾಕಿರ್ತಾರೆ. ಅವ್ರಿಗೆ ನೆಕ್ಸ್ಟ್ ಶಾಟ್ ಬೇಕಾಗುತ್ತೆ, ಅದು 3 ಫ್ರೇಮ್ ಇರುತ್ತೆ. ಅದನ್ನು ಹುಡುಕಬೇಕು. ನಮಗೆ ಅಸಿಸ್ಟೆಂಟ್ಗೆ ಹೇಳ್ಬಿಡೋರು ಆ ಫ್ರೇಮ್ ಬೇಕು ಈ ನಂಬರು ಅಂತ. ಅದು ಎಲ್ಲಿ ಬಿದ್ದಿರುತ್ತೋ ಅಲ್ಲಿ ಹತ್ತತ್ರ 1,00,000 ಫ್ರೇಮ್ಸ್ ಇರುತ್ತೆ. ಆಮೇಲೆ ಅದು ಪಾಸಿಟಿವ್ ಆಗಿರಲ್ಲ, ನೀವು ಡೈರೆಕ್ಟಾಗಿ ಏನು ನೋಡ್ತೀವೋ ಅದು ಕಾಣಲ್ಲ, ನೆಗೆಟಿವಾಗಿ ಕಾಣ್ತಾ ಇರುತ್ತೆ. ಆ ನೆಗೆಟಿವಲ್ಲಿ ನಾವು ವಿಡಿಯೋ ನೋಡ್ಕೊಂಡು ಈ ಮೂಮೆಂಟ್ ನೆಗೆಟಿವಲ್ಲಿ ಹೆಂಗಿರುತ್ತೆ ಅಂತ ಒಂದೊಂದು ನೈಟೆಲ್ಲ 2 ಫ್ರೇಮ್ ಹುಡುಕಿದ್ದೀವಿ. ಫೈಟ್ದು ಪಂಚ್ಗಳು ಇವೆಲ್ಲ ಮಿಸ್ ಆದರೆ ಅದು 2 ಪಂಚ್ ಇರುತ್ತೆ. ಅಷ್ಟು ಕಷ್ಟ ಇತ್ತು, ಬಟ್ ನಮಗೆ ಖುಷಿ ಅನ್ಸೋದು ಅದು ಕಲಿಯೋಕ್ಕೆ ಮಾಡೋಕ್ಕೆ. ಎಸ್, ನೀವು ಇಷ್ಟೆಲ್ಲ ಹೇಳೋದು ನೋಡಿದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೆಗೆಟಿವ್ ಎಷ್ಟು ಮುಖ್ಯವಾಗಿತ್ತು ಅನ್ನೋದು ಅರ್ಥ ಆಗ್ತದೆ. ಯಜಮಾನ ಸಾರಥಿ ಅಂತ ಸಿನಿಮಾ ಮಾಡಿದೆ ಅಂದರೆ ದರ್ಶನ್ ಇದ್ದಂಥ ಒಂದು ಕಾಲ, ಈಗ ದರ್ಶನ್ ಇಲ್ಲದೆ ಇರೋವಂಥ ಕಾಲ, ಸಿನಿಮಾನ ಹೇಗೆ ನೀವು ಅಳಿಬಹುದು?